ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಮಂಥರೆಯ ದುರ್ಬೋಧನೆಯಿಂದ ಪ್ರಭಾವಿತಳಾದ ಕೈಕೇಯಿಯು ದಶರಥನನ್ನು ವಿಮೋಹಗೊಳಿಸಲು ಕೋಪಭವನವನ್ನು ಪ್ರವೇಶಿಸಿದುದು ಎಂಬ 9ನೆಯ ಸರ್ಗಕ್ಕೆ ಸ್ವಾಗತ. ಏವ ಮುಕ್ತಾತು ಕೈಕೇಯಿ ಕ್ರೋಧೇನ ಜ್ವಲಿತಾನನ ದೀರ್ಘಮುಷ್ಣಂ ವಿನಿಶ್ವಸ್ಯ ಮಂಥರಾಮಿದಮಬ್ರವೀತ್. ಕೈಕೇಯಿಯು ರಾಮನ ವಿಷಯದಲ್ಲಿ ಎಷ್ಟೇ ಅಕ್ಕರೆಯಿಂದಿದ್ದರೂ ವಾಕ್ಯ ವಿಶಾರದಳಾದ ಮಂಥರೆಯು ಭರತನ ತಾಯಿಯ ಮನಸ್ಸನ್ನು ಕದಡಿಯೇ ಬಿಟ್ಟಳು. ಮಂಥರೆಯು ಹೀಗೆ ಹೇಳಿದ ನಂತರ ಕೈಕೇಯಿಯು ಕೋಪದಿಂದ ಕೆಂಡದಂತೆ ಕೆಂಪಾದ ಮುಖಭಾವವನ್ನು ಹೊಂದಿದವಳಾಗಿ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಮಂಥರೆಗೆ ಹೇಳಿದಳು, ಅದ್ಯ ರಾಮಮಿತ ಕ್ಷಿಪ್ರಂ ವನಂ ಪ್ರಸ್ಥಾಪಯಾಮ್ಯಹಂ ಯೌವರಾಜ್ಯೇ ಚ ಭರತಂ ಕ್ಷಿಪ್ರಮೇವಾಭಿಷೇಚಯೇ ಇದಂ ತ್ವಿದಾನೀಂ ಸಂಪಶ್ಯ ಕೇನೋಪಾಯೇನ ಮಂಥರೆ ಭರತಃ ಪ್ರಾಪ್ನುಯಾದ್ರಾಜ್ಯಂ ನತು ರಾಮಃ ಕಥಂಚನ. ಮಂಥರೆ, ನನ್ನ ಸಾಹಸವನ್ನಾದರೂ ನೋಡು. ಈಗಲೇ ನಾನು ಬಹಳ ಶೀಘ್ರವಾಗಿಯೇ ರಾಮನನ್ನು ಅಯೋಧ್ಯೆಯಿಂದ ಕಾಡಿಗೆ ಓಡಿಸಿಬಿಡುತ್ತೇನೆ. ಅಷ್ಟೇ ಶೀಘ್ರವಾಗಿ ಭರತನನ್ನು ಯುವರಾಜ ಪದವಿಯಲ್ಲಿಯೂ ಅಭಿಷೇಚಿಸುತ್ತೇನೆ. ಯಾವ ಉಪಾಯದಿಂದ ಭರತನು ರಾಜ್ಯವನ್ನು ಪಡೆಯಲು ಸಾಧ್ಯವಾಗುವುದು ಎಂಬುದನ್ನು ಈಗಲೇ ಯೋಚಿಸಿ ಹೇಳು. ರಾಮನು ಮಾತ್ರ ಯಾವುದೇ ಕಾರಣದಿಂದಲೂ ರಾಜ್ಯವನ್ನು ಪಡೆದುಕೊಳ್ಳಬಾರದು. ಕೈಕೇಯಿಯು ಹೀಗೆ ಹೇಳಿದೊಡನೆಯೇ ಪಾಪಾತ್ಮಳಾದ ಮಂಥರೆಗೆ ಅಮಿತಾನಂದವಾಯಿತು. ರಾಮಾಭಿಷೇಕ ರೂಪವಾದ ಪ್ರಯೋಜನವನ್ನು ವಿನಾಶಗೊಳಿಸುತ್ತಾ ಹೇಳಿದಳು, ಕೈಕೇಯಿ, ಅಬ್ಬಾ, ಈಗಲಾದರೂ ನಾನು ಹೇಳಿದ್ದು ನಿಜವೆಂದು ನೀನು ಮನಗಂಡೆಯಲ್ಲವೇ? ನಿನ್ನ ಮಗನಾದ ಭರತನು ಈ ಅಖಂಡ ಸಾಮ್ರಾಜ್ಯವನ್ನು ಯಾವ ಉಪಾಯದಿಂದ ಪಡೆಯುವನೆಂಬುದನ್ನು ಹೇಳುವೆನು ಕೇಳು. ಅದು ಸರಿ, ನಿನಗೀ ಉಪಾಯವು ತಿಳಿಯದೆ ಅದು ನಿನ್ನ ಸ್ಮರಣೆಯಲ್ಲಿಲ್ಲವೇ? ಜ್ಞಾಪಕದಲ್ಲಿದ್ದರೂ ನನ್ನಿಂದ ಮರೆಮಾಚುತ್ತಿರುವೆಯಾ? ನಿನ್ನ ಹಿರಿಮೆಯನ್ನು ತೋರ್ಪಡಿಸಿಕೊಳ್ಳಲು ಆ ವಿಷಯವನ್ನು ನೀನೇ ನನಗೆ ಹಲವಾರು ಬಾರಿ ಹೇಳಿರುವೆ. ಈಗ ಅದೇ ವಿಷಯವನ್ನು ನನ್ನಿಂದ ಕೇಳಬೇಕೆಂದು ಬಯಸಿರುವೆಯಾ? ಆ ವಿಷಯವನ್ನು ನಾನೇ ಹೇಳಬೇಕು. ನಾನು ಹೇಳಿದ್ದನ್ನು ನೀನು ಕೇಳಬೇಕು ಎಂಬ ಅಭಿಲಾಷೆಯು ನಿನಗಿರುವುದಾದರೆ ಹಾಗೆಯೇ ಆಗಲಿ. ನೀನು ನನಗೆ ಈ ಹಿಂದೆ ಹಲವು ಬಾರಿ ಹೇಳಿರುವ ವಿಷಯವನ್ನೇ ಈಗ ನಿನ್ನೊಡನೆ ಹೇಳುತ್ತೇನೆ. ಇದನ್ನು ಕೇಳಿದ ಮೇಲಾದರೂ ಆ ಉಪಾಯದಿಂದ ನಮ್ಮ ಈ ಎರಡು ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುವುದೇ ಎಂಬುದನ್ನು ನೀನೇ ವಿಮರ್ಶಿಸು. ಹಾಸಿಗೆಯ ಮೇಲೆ ಕಾಲು ಚಾಚಿಕೊಂಡು ಮಲಗಿ ಮಂಥರೆಯ ಮಾತನ್ನು ಕೇಳುತ್ತಿದ್ದ ಕೈಕೇಯಿಯು ಹಾಸಿಗೆಯಿಂದ ಸ್ವಲ್ಪ ಮೇಲೆದ್ದು ಕುಬ್ಜೆಗೆ ಹೇಳಿದಳು, ಹೇಳು ಮಂಥರೆ, ಬೇಗ ಹೇಳು. ಯಾವ ಉಪಾಯದಿಂದ ಭರತನಿಗೆ ಈ ರಾಜ್ಯವು ಲಭಿಸುವಂತೆ, ರಾಮನಿಗೆ ಪಟ್ಟಾಭಿಷೇಕವಾಗದಂತೆ ಮಾಡಬಹುದೆಂಬುದನ್ನು ಹೇಳು. ಕೈಕೇಯಿಯು ಹೀಗೆ ಹೇಳುತ್ತಲೇ ಪಾಪದರ್ಶಿನಿಯಾದ ಮಂಥರೆಯು ರಾಮನ ಪಟ್ಟಾಭಿಷೇಕವೆಂಬ ಪ್ರಯೋಜನವನ್ನು ವಿನಾಶಗೊಳಿಸುತ್ತಾ ಹೇಳಿದಳು, ಕೈಕೇಯಿ, ಹಿಂದೆ ದೇವಾಸುರ ಯುದ್ಧವು ನಡೆದ ಸಮಯದಲ್ಲಿ ಇಂದ್ರನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವನ ಪ್ರಾರ್ಥನೆಯನ್ನು ಅಂಗೀಕರಿಸಿ ನಿನ್ನ ಪತಿಯಾದ ದಶರಥನು ಅನೇಕ ಸಾಮಂತ ರಾಜರೊಡನೆ ನಿನ್ನನ್ನು ಕರೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟು ದಂಡಕಾರಣ್ಯದ ಮಧ್ಯದಲ್ಲಿದ್ದ ತಿಮಿಧ್ವಜವೆಂಬ ರಾಕ್ಷಸನ ರಾಜಧಾನಿಯಾದ ವೈಜಯಂತವೆಂದು ಪ್ರಸಿದ್ಧವಾಗಿದ್ದ ಪಟ್ಟಣಕ್ಕೆ ಹೋದನು. ತಿಮಿಧ್ವಜನು ಶಂಬರನೆಂಬ ಹೆಸರಿನಿಂದಲೂ ವಿಖ್ಯಾತನಾಗಿದ್ದನು. ಅವನು ರಾಕ್ಷಸರ ಪ್ರಮುಖನಾಗಿದ್ದುದಲ್ಲದೆ ಅನೇಕಾನೇಕ ಮಾಯಗಳನ್ನು ತಿಳಿದವನಾಗಿದ್ದನು. ಅವನು ದೇವತೆಗಳೆಲ್ಲರನ್ನೂ ಸೋಲಿಸಿ ಇಂದ್ರನೊಡನೆ ನೇರವಾಗಿ ಯುದ್ಧಕ್ಕೆ ಹೋದನು. ಆ ಸಂಗ್ರಾಮದಲ್ಲಿ ಶಸ್ತ್ರಗಳ ಘಾತಗಳಿಗೆ ಒಳಗಾಗಿ ಕ್ಷತವಿಕ್ಷತರಾಗಿ ಯುದ್ಧರಂಗದಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದ ಇಂದ್ರನ ಸೈನಿಕರನ್ನು ರಾಕ್ಷಸರು ರಾತ್ರಿಯಲ್ಲಿ ಬಂದು ಕೊಂದು ಹಾಕುತ್ತಿದ್ದರು. ಆ ಸಮಯದಲ್ಲಿ ಇಂದ್ರನ ಸಹಾಯಕ್ಕೆಂದು ಹೋದ ಮಹಾಬಾಹುವಾದ ದಶರಥನು ರಾಕ್ಷಸರೊಡನೆ ಬಹುಘೋರವಾದ ಯುದ್ಧವನ್ನು ಮಾಡಿದನು. ರಾಕ್ಷಸರ ಶಸ್ತ್ರಗಳ ಸತತ ಪ್ರಹಾರದಿಂದಾಗಿ ದಶರಥನ ಸರ್ವಾಂಗಗಳು ನುಚ್ಚು ನೂರಾದವು. ಶರೀರಾದ್ಯಂತವೂ ಕ್ಷತವಿಕ್ಷತನಾಗಿದ್ದ ದಶರಥ ರಾಜನನ್ನು ಅಂದು ರಾತ್ರಿ ರಾಕ್ಷಸರು ಕೊಂದೇ ಬಿಡುತ್ತಿದ್ದರು. ಅಂತಹ ಒಂದು ಮಹಾವಿಪತ್ತು ರಾಜನಿಗೊದಗಿದ್ದಾಗ ರಾಜನು ಪ್ರಜ್ಞಾಹೀನನಾಗಿ ರಥದಲ್ಲಿ ಬಿದ್ದಿದ್ದ ವೇಳೆಯಲ್ಲಿ ನೀನು ಯುದ್ಧರಂಗದಿಂದ ರಾಜನನ್ನು ಬೇರೆಯ ಕಡೆಗೆ ಒಯ್ದು ಅವನನ್ನು ರಕ್ಷಿಸಿದೆ.
ಶೈತ್ಯೋಪಚಾರಾದಿಗಳನ್ನು ಮಾಡಿದ ನಂತರ ರಾಜನಿಗೆ ಪ್ರಜ್ಞೆಯು ಬಂದಿತು. ನೀನು ಮಾಡಿದ ಸಾಹಸ ಕಾರ್ಯವು ಅವನಿಗೆ ತಿಳಿಯಿತು. ಸುಪ್ರೀತನಾದ ಅವನು ನಿನಗೆರಡು ವರಗಳನ್ನು ಕೊಟ್ಟನು. ಯದಾ ಇಚ್ಛೇಯಂ ತದಾ ವರೌ ಗೃಹೀಯಾಂ. ಯಾವಾಗ ಬಯಸುವೆನೋ ಆಗ ನಾನು ನಿನ್ನಿಂದ ಎರಡು ವರಗಳನ್ನು ಪಡೆದುಕೊಳ್ಳುವೆನು ಎಂದು ನೀನು ಆ ದಶರಥ ರಾಜನಿಗೆ ಹೇಳಿದೆ. ರಾಜನು ಹಾಗೆಯೇ ಆಗಲೆಂದನು. ಆ ವಿಷಯವು ನನಗೇನೂ ತಿಳಿದಿರಲಿಲ್ಲ. ನೀನೇ ಎಲ್ಲವನ್ನೂ ಹಿಂದೆ ನನಗೆ ಹೇಳಿದ್ದೆ. ನಿನ್ನ ಮೇಲೆ ನನಗಿರುವ ಪ್ರೀತಿಯ ವಿಶೇಷದಿಂದಾಗಿ ನೀನು ಅಂದು ಹೇಳಿದೆ. ನಿನ್ನ ಭಾಗ್ಯೋದಯಕ್ಕೆ ಕಾರಣಭೂತವಾದ ಆ ಪ್ರಸಂಗವನ್ನು ನಾನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಲೇ ಇದ್ದೆನು. ಈಗ ನೀನು ನಿನ್ನ ಆ ವರಗಳ ಬಲದಿಂದ ದಶರಥನನ್ನು ಬಲಾತ್ಕರಿಸಿ ರಾಮನ ಅಭಿಷೇಕಕ್ಕೆ ಸಿದ್ಧವಾಗಿರುವ ಸಂಭಾರಗಳೆಲ್ಲವನ್ನೂ ಹಿಂದಿರುಗಿಸುವ ಕಾರ್ಯ ಮಾಡು. ರಾಮನ ಪಟ್ಟಾಭಿಷೇಕಕ್ಕೆ ಅವಕಾಶ ಕೊಡಬೇಡ. ನಿನಗೆ ರಾಜನು ಎರಡು ವರಗಳನ್ನು ಕೊಟ್ಟಿದ್ದಾನಷ್ಟೇ. ಭರತನಿಗೆ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂಬ ಮೊದಲನೆಯ ವರವನ್ನು, 14 ವರ್ಷಗಳ ಕಾಲ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂಬ ಎರಡನೆಯ ವರವನ್ನು ಕೇಳು. 14 ವರ್ಷಗಳ ಕಾಲ ರಾಮನನ್ನು ಕಾಡಿಗೆ ಕಳುಹಿಸಿ ಇಂದಿನಿಂದಲೇ ರಾಜ್ಯ ಪರಿಪಾಲನೆ ಮಾಡುವ ಭರತನ ವಿಷಯದಲ್ಲಿ ಪ್ರಜೆಗಳಿಗೆ ಕಾಲಾನುಕ್ರಮವಾಗಿ ಅನುರಾಗವು ಬೆಳೆಯುತ್ತದೆ. 14 ವರ್ಷಗಳೆಂದರೆ ಆ ವೇಳೆಗೆ ರಾಮನ ನೆನಪು ಪ್ರಜೆಗಳಿಗೆ ಇಲ್ಲದೆಯೇ ಹೋಗಬಹುದು. ಭರತನ ಮೇಲಿನ ಪ್ರೀತಿಯೇ ಪ್ರಜೆಗಳಲ್ಲಿ ಸ್ಥಿರವಾಗಿ ಉಳಿದು 14 ವರ್ಷಗಳು ಕಳೆದ ಮೇಲೂ ಭರತನೇ ರಾಜನಾಗಿ ಮುಂದುವರಿಯಲು ಅವಕಾಶವಾಗುತ್ತದೆ. ಅಶ್ವಪತಿಯ ಮಗಳೇ, ಈಗಲೇ ನೀನು ಕೋಪದ ಮನೆಯನ್ನು ಪ್ರವೇಶಿಸು. ಕೋಪಗೊಂಡಿರುವವಳಂತೆ ನಟಿಸು. ಇದಕ್ಕೆ ಪೂರಕವಾಗಿ ಆಸ್ತರಣವಿಲ್ಲದ ಬರಿಯ ನೆಲದ ಮೇಲೆ ಮಲಗು. ಹಳೆಯದಾದ ಮತ್ತು ಕೊಳೆಯಾಗಿರುವ ಸೀರೆಯನ್ನು ಉಟ್ಟುಕೋ. ರಾಜನು ಬಂದನೆಂದರೆ ಅವನ ಕಡೆಗೆ ತಿರುಗಿಯೂ ನೋಡಬೇಡ. ಅವನೊಡನೆ ಮಾತನ್ನು ಆಡಬೇಡ. ರಾಜನು ಬಂದುದನ್ನು ನೋಡಿ ನೆಲದ ಮೇಲೆ ಹೊರಳಾಡುತ್ತಾ ಶೋಕವನ್ನು ವ್ಯಕ್ತಪಡಿಸು. ಗಟ್ಟಿಯಾಗಿ ರೋದನ ಮಾಡು. ನೀನು ನಿನ್ನ ಪತಿಗೆ ಅತ್ಯಂತ ಪ್ರೀತಿಪಾತ್ರಳಾದ ಪತ್ನಿಯಾಗಿರುವೆ, ಇದರಲ್ಲಿ ಸಂಶಯವೇ ಇಲ್ಲ. ನಿನ್ನ ಸಲುವಾಗಿ, ನಿನಗೆ ಪ್ರೀತಿಯನ್ನು ಉಂಟು ಮಾಡುವ ಸಲುವಾಗಿ ನಿನ್ನ ಗಂಡನು ಅಗ್ನಿಪ್ರವೇಶವನ್ನಾದರೂ ಮಾಡುತ್ತಾನೆ. ನಿನಗೆ ಕೋಪ ಬರುವಂತೆ ನಡೆದುಕೊಳ್ಳಲು ಮತ್ತು ಕೋಪಗೊಂಡ ನಿನ್ನನ್ನು ನೋಡಲು ಅವನಿಂದ ಸರ್ವಥಾ ಸಾಧ್ಯವಾಗುವುದಿಲ್ಲ. ನೀನು ಸಂತೋಷವಾಗಿರುವುದನ್ನೇ ಅವನು ಸದಾ ಬಯಸುತ್ತಾನೆ. ನಿನಗೆ ಪ್ರಿಯವನ್ನುಂಟು ಮಾಡಲು ಅಥವಾ ಸಂತೋಷವನ್ನು ಉಂಟು ಮಾಡಲು ಪ್ರಾಣಗಳನ್ನಾದರೂ ತ್ಯಜಿಸಬಲ್ಲನು. ನಿನ್ನ ಮಾತನ್ನು ಅತಿಕ್ರಮಿಸಿ ನಡೆಯಲು ಕೂಡ ರಾಜನು ಶಕ್ತನಲ್ಲ. ಮಂದ ಸ್ವಭಾವದವಳೇ, ನಿನ್ನ ಸೌಂದರ್ಯದ ಪ್ರಭಾವವೆಷ್ಟೆಂಬುದು ಎಂಬುದನ್ನಾದರೂ ಮನಗಾಣು. ರಾಜನನ್ನು ಹೇಳಿದ ಹಾಗೆ ಕೇಳುವಂತೆ ಮಾಡುವ ಅಪಾರವಾದ ಶಕ್ತಿಯು ನಿನ್ನಲ್ಲಿದೆ. ಈ ಸಮಯದಲ್ಲವನು ನಿನಗೆ ವಿಧ ವಿಧವಾದ ಬಹುಮೂಲ್ಯವಾದ ಅಪಾರವಾದ ಮಣಿ, ಮುತ್ತು, ಸುವರ್ಣ ರತ್ನಗಳನ್ನು ಕೊಡಬಹುದು. ಅದಕ್ಕೆ ನೀನು ಮನಸೋತು ಬಿಡಬೇಡ. ಮಹಾಭಾಗಳೇ, ದೇವಾಸುರ ಯುದ್ಧ ಸಮಯದಲ್ಲಿ ದಶರಥನು ಯಾವ 2 ವರಗಳನ್ನು ಕೊಟ್ಟಿದ್ದನೋ ಆ ವರಗಳನ್ನು ನೆನಪು ಮಾಡಿಕೊಂಡು ಆ ವರಗಳ ಪ್ರಯೋಜನವು ನಿನ್ನ ಕೈಬಿಟ್ಟು ಹೋಗಬಾರದು. ಆ ವರಗಳ ಪ್ರಯೋಜನವನ್ನು ಈ ಸಮಯದಲ್ಲಿ ನೀನು ಪಡೆದುಕೊಳ್ಳಲೇಬೇಕು. ರಾಜನು ತಾನಾಗಿಯೇ ಬಂದು ಅಳುತ್ತಾ ಹೊರಳಾಡುತ್ತಿರುವ ನಿನ್ನನ್ನು ಎಬ್ಬಿಸಿ ಸಮಾಧಾನಗೊಳಿಸಲು ಪ್ರಯತ್ನಿಸಿದಾಗ ನೀನು ಆ 2 ವರಗಳ ವಿಷಯವನ್ನು ಅವನ ಜ್ಞಾಪಕಕ್ಕೆ ತರಬೇಕು ಮತ್ತು ಆ ವರಗಳನ್ನು ನೆರವೇರಿಸಿಕೊಡುವೆನೆಂದು ಅವನಿಂದ ಪುನಃ ಪ್ರತಿಜ್ಞೆ ಮಾಡಿಸಿಕೊಳ್ಳಬೇಕು. ಅನಂತರವೇ ನೀನು ವರಗಳ ಸ್ವರೂಪವೇನು ಎಂಬುದನ್ನು ಹೊರಗಿಡಬೇಕು. ರಾಮಂ ಪ್ರವ್ರಾಜಯಾರಣ್ಯೇ 9 ವರ್ಷಾಣಿ ಪಂಚಚ ಭರತ ಕ್ರಿಯತಾಂ ರಾಜ ಪೃಥಿವ್ಯಾ ಪಾರ್ಥಿವರ್ಷಭಃ. ರಾಜಶ್ರೇಷ್ಠನೇ, ಮೊದಲನೆಯ ವರವಾಗಿ ರಾಮನನ್ನು 14 ವರ್ಷಗಳ ಕಾಲ ಅರಣ್ಯಕ್ಕೆ ಕಳುಹಿಸು. ಎರಡನೆಯ ವರವಾಗಿ ಭರತನನ್ನು ಈ ಭೂಮಂಡಲಕ್ಕೆ ರಾಜನನ್ನಾಗಿ ಮಾಡು. ಕೈಕೇಯಿ, 14 ವರ್ಷಗಳ ಕಾಲ ರಾಮನು ಕಾಡಿಗೆ ಹೋಗಲಾಗಿ ಭರತನು ಸುವ್ಯವಸ್ಥಿತವಾದ ರಾಜ್ಯಾಡಳಿತದಿಂದ ವೃದ್ಧಿಯನ್ನು ಹೊಂದುತ್ತಾನೆ. ಪ್ರಜೆಗಳ ಮಧ್ಯದಲ್ಲಿ ಚೆನ್ನಾಗಿ ಬೇರೂರುತ್ತಾನೆ. ಸಮೃದ್ಧಿಯನ್ನು ಹೊಂದಿದ ನಂತರ ಮತ್ತು ಪ್ರಜೆಗಳ ಮನಸ್ಸಿನಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಂಡ ನಂತರ 14 ವರ್ಷಗಳನ್ನು ಕಳೆದು ಬರುವ ರಾಮನ ಸ್ಮರಣೆಯೂ ಪ್ರಜೆಗಳಿಗೆ ಇರಲಾರದು. ಹೀಗಾಗಿ ನಿನ್ನ ಮಗನು ಉಳಿದ ಆಯುಷ್ಯದ ಭಾಗವನ್ನು ರಾಜನಾಗಿಯೇ ಕಳೆಯುತ್ತಾನೆ. ದೇವಿ, ಆದುದರಿಂದ ಕನಿಕರಕ್ಕೆ ಸ್ವಲ್ಪವಾದರೂ ಎಡೆಮಾಡಿಕೊಡದೆ ರಾಮನನ್ನು ಅರಣ್ಯಕ್ಕೆ ಕಳುಹಿಸಬೇಕೆನ್ನುವ ಆ 2ನೆಯ ವರವನ್ನು ನೀನು ಯಾಚಿಸಲೇಬೇಕು. ಹೀಗೆ ಮಾಡುವುದರಿಂದ
ನಿನ್ನ ಮತ್ತು ನಿನ್ನ ಪುತ್ರನ ಸರ್ವಾರ್ಥಗಳು ಸಿದ್ಧಿಸುತ್ತವೆ. ಹೀಗೆ 14 ವರ್ಷಗಳ ಕಾಲ ಕಾಡಿಗೆ ಕಳುಹಿಸಲ್ಪಡುವ ರಾಮನು ಹಿಂದಿರುಗಿ ಬಂದ ನಂತರ ಪ್ರಜೆಗಳಿಗೆ ಅಪ್ರಿಯನಾಗುತ್ತಾನೆ. ಅವನನ್ನು ಕೇಳುವವರೇ ಇರುವುದಿಲ್ಲ. ಹತಶತ್ರುವಾದ ನಿನ್ನ ಮಗನು ಚಿರಕಾಲ ರಾಜನಾಗಿರುತ್ತಾನೆ. ರಾಮನು 14 ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುವ ವೇಳೆಗೆ ನಿನ್ನ ಮಗನು ಮಂತ್ರಿ, ಸೇನಾಪತಿ, ಪುರೋಹಿತರಲ್ಲಿಯೂ ಪ್ರಜೆಗಳಲ್ಲಿಯೂ ಬೇರೂರಿರುತ್ತಾನೆ. ಅವರಲ್ಲಿ ತನ್ನ ಪ್ರಭಾವವನ್ನು ಬೆಳೆಸಿಕೊಂಡಿರುತ್ತಾನೆ. ದೇಶದ ಮುಖ್ಯಾಧಿಕಾರಿಗಳನ್ನು ಭರತನು ತನ್ನ ಕಡೆಗೆ ಮಾಡಿಕೊಂಡಿರುತ್ತಾನೆ. ಜಿತೇಂದ್ರಿಯನಾಗಿರುವ ಅವನು ಸ್ನೇಹಿತರೊಡನೆ ವಿಶ್ವಾಸವನ್ನು ಗಳಿಸಿರುತ್ತಾನೆ. ರಾಮಾಭಿಷೇಕಕ್ಕೆಂದು ಸಿದ್ಧ ಮಾಡಿರುವ ಈ ಕಾಲವು ವರಗಳ ಯಾಚನೆಗೆ ಸರಿಯಾದ ಕಾಲವಾಗಿದೆ. ಆದುದರಿಂದ ನೀನು ನಿನ್ನ ಮನಸ್ಸಿನ ಭಯವನ್ನು ದೂರೀಕರಿಸಿ ರಾಜನನ್ನು ರಾಮಾಭಿಷೇಕದ ಸಂಕಲ್ಪದಿಂದ ಬಲಾತ್ಕಾರವಾಗಿಯೇ ಆದರೂ ವಿಮುಖನಾಗುವಂತೆ ಮಾಡು. ಮಂಥರೆಯ ಈ ಬಗೆಯ ಯುಕ್ತಿಯುಕ್ತವಾದ ಚತುರತೆಯ ಮಾತುಗಳಿಂದ ರಾಮನ ವಿಷಯದಲ್ಲಿ ಪರಿಶುದ್ಧಾಂತಃಕರಣಳಾಗಿದ್ದ ಕೈಕೇಯಿಯು ಪೂರ್ಣವಾಗಿ ಪರಿವರ್ತನೆ ಹೊಂದಿದಳು. ಮಂಥರೆಯ ಅನರ್ಥಕರವಾದ ಸಲಹೆಯೇ ಸಾಧುವಾಗಿರುವುದೆಂದು ಅದನ್ನು ಪರಿಗ್ರಹಿಸಿದಳು. ಅವಳ ಮಾತನ್ನು ಸಂಪೂರ್ಣವಾಗಿ ನಂಬಿದಳು. ಇಂತಹ ಅಮೋಘವಾದ ಸಲಹೆಯನ್ನು ನೀಡಿದುದಕ್ಕಾಗಿ ಕೈಕೇಯಿಯು ಸಂತಸಗೊಂಡಳು. ಅವಳ ಯುಕ್ತಿಯುಕ್ತವಾದ ಮಾತನ್ನು ಕೇಳುತ್ತಿದ್ದಂತೆಲ್ಲ ಕೈಕೇಯಿಯು ದಾರಿ ತಪ್ಪಿದ ಹೆಣ್ಣು ಕುದುರೆಯಂತಾದಳು. ನೋಡಲು ಕಡು ಚೆಲುವೆಯಾಗಿದ್ದ, ಹಾಗೆಯೇ ಒಳ್ಳೆಯ ಜ್ಞಾನವನ್ನು ಹೊಂದಿದವಳಾಗಿದ್ದ ಆ ಕೈಕೇಯಿಯು ಮಂಥರೆಯ ಬುದ್ಧಿಶಕ್ತಿಯ ವಿಷಯವಾಗಿ ಆಶ್ಚರ್ಯಗೊಂಡು ಹೇಳಿದಳು. ಕುಬ್ಜೆ ತ್ವಾಂ ನಾಭಿಜಾನಾಮಿ ಶ್ರೇಷ್ಠಾಂ ಶ್ರೇಷ್ಠಾಭಿಧಾಯಿನಿ ಪೃಥಿವ್ಯಾಮಸಿ ಕುಬ್ಜಾನಾಮುತ್ತಮ ಬುದ್ಧಿ ನಿಶ್ಚಯೇ. ಕುಬ್ಜೆ, ನೀನು ಇಷ್ಟೊಂದು ಚತುರ ಎಂಬುದನ್ನು ಮತ್ತು ಸಮಯೋಚಿತವಾಗಿ ಅತ್ಯುತ್ಕೃಷ್ಟವಾದ ಮತ್ತು ಶ್ರೇಷ್ಠವಾದ ಮಾತುಗಳನ್ನು ಆಡುವೆ ಎಂಬುದನ್ನು ನಾನು ತಿಳಿದೇ ಇರಲಿಲ್ಲ. ಈ ಪೃಥ್ವಿಯಲ್ಲಿರುವ ಕುಳ್ಳರಲ್ಲಿಯೇ ನೀನು ಪರಮಶ್ರೇಷ್ಠನಾಗಿರುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನೀನು ನಿಶ್ಚಯವಾಗಿಯೂ ನನ್ನ ಹಿತಕ್ಕಾಗಿಯೇ ನಿತ್ಯವೂ ನಿಯುಕ್ತಳಾಗಿರುವೆ. ನನಗೆ ಹಿತಚಿಂತಕಳೆಂದರೆ ನೀನೊಬ್ಬಳೇ ಸರಿ. ನೀನು ನನಗೆ ತಿಳಿಯ ಹೇಳದಿದ್ದರೆ ರಾಜನ ಕೃತ್ರಿಮ ಸಂಧಾನವನ್ನು ಅರಿತುಕೊಳ್ಳಲು ನನಗೆ ಸಾಧ್ಯವಾಗುತ್ತಲೇ ಇರಲಿಲ್ಲ. ಪ್ರಿಯ ಸಖಿ, ಪ್ರಪಂಚದಲ್ಲಿ ಬಹುಮಂದಿ ಕುಳ್ಳರಿದ್ದಾರೆ. ಅವರ ಅವಯವಗಳೆಲ್ಲವೂ ವಕ್ರವಾಗಿರುತ್ತವೆ. ನೋಡಲು ಕೂಡ ಅತ್ಯಸಹ್ಯರಾಗಿ ಕಾಣುತ್ತಾರೆ. ಆದರೆ ನೀನು ಹಾಗಿಲ್ಲ. ಗಾಳಿಯ ಆಘಾತಕ್ಕೆ ಸಿಕ್ಕಿ ಬಗ್ಗಿರುವ ಕಮಲ ಪುಷ್ಪದಂತೆ ನಿನ್ನ ಬೆನ್ನು ಸ್ವಲ್ಪ ಗೂನಾಗಿದೆ. ಆದರೂ ನೀನು ನೋಡಲು ಕಡು ಚೆಲುವೆ. ಪ್ರಿಯ ದರ್ಶನಳು ನೋಡುತ್ತಿದ್ದರೆ ಮತ್ತೂ ನೋಡಬೇಕೆನ್ನಿಸುತ್ತದೆ. ನಿನ್ನ ವಕ್ಷಸ್ಥಳವು ಭುಜಗಳವರೆಗೂ ಉನ್ನತವಾಗಿ ವ್ಯಾಪಿಸಿಕೊಂಡಿದೆ. ನಿನ್ನ ವಕ್ಷಸ್ಥಳದ ಔನ್ನತ್ಯವನ್ನು ಕಂಡು ನಾಚಿ ಸಂಕಟದಿಂದ ಕೃಶವಾಗಿ ಹೋಗಿರುವುದೋ ಎಂಬಂತಿದೆ ನಿನ್ನ ಸುಂದರವಾದ ನಾಭಿಯಿಂದ ಕೂಡಿರುವ ಹೊಟ್ಟೆ. ಅಂದರೆ ನಿನ್ನ ಹೊಟ್ಟೆಯು ತೆಳ್ಳಗಿದೆ. ನಿನ್ನ ನಿತಂಬ ಪ್ರದೇಶವು ಅಂದರೆ ಪೃಷ್ಠಭಾಗವು ವಿಶಾಲವಾಗಿದೆ. ನಿನ್ನೆರಡು ಸ್ತನಗಳು ಸ್ಥೂಲವಾಗಿವೆ. ನಿನ್ನ ಮುಖವು ಕಳಂಕರಹಿತನಾದ ಚಂದ್ರನಿಗೆ ಸಮಾನವಾಗಿದೆ. ಅಬ್ಬಾ, ನಿಶ್ಚಯವಾಗಿಯೂ ನೀನಿಂದು ಎಷ್ಟು ಚೆಲುವೆಯಾಗಿ ಕಾಣುವೆ. ಒಡ್ಯಾಣದಿಂದ ಪರಿಶೋಭಿತವಾಗಿರುವ ನಿನ್ನ ಕಟಿಪುರೋಭಾಗವು ರೋಮರಾಜಿಯಿಂದ ಕೂಡಿರದೆ ಸ್ವಚ್ಛವಾಗಿದೆ. ನೀನು ಧರಿಸಿರುವ ರಜ್ಜು ರೂಪವಾದ ಒಡ್ಯಾಣದಿಂದ ನಿನ್ನ ಜಘನವು ಮತ್ತು ಸುಂದರವಾಗಿ ಕಾಣುತ್ತಿದೆ. ನಿನ್ನ ಮೊಣಕಾಲುಗಳು ಬಹಳ ಸೊಗಸಾಗಿ ವಿನ್ಯಸ್ತವಾಗಿವೆ. ನಿನ್ನೆರಡು ಪಾದಗಳು ವಿಸ್ತಾರವಾಗಿವೆ. ವಿಶಾಲವಾದ ಮತ್ತು ದೀರ್ಘವಾದ ತೊಡೆಗಳಿಂದ ಕೂಡಿರುವೆ. ಹೆಚ್ಚು ನವರಾದ ವಸ್ತ್ರವನ್ನು ಧರಿಸಿ ನನ್ನ ಮುಂದೆ ಸುಳಿದಾಡುತ್ತಿದ್ದರೆ ರಾಜಹಂಸಿಯಂತೆಯೇ ವಿರಾಜಿಸುವೆ. ಅಸುರರಿಗೆ ಒಡೆಯನಾದ ಶಂಬರಾಸುರನಲ್ಲಿ 1000 ಮಾಯಗಳಿವೆ ಎಂದು ಹೇಳುತ್ತಾರೆ. ಆ 1000 ಮಾಯಗಳೇ ಅಲ್ಲದೆ ಇನ್ನೂ 1000 ಮಾಯಗಳು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿವೆ. ರಥಚಕ್ರದ ನಡುಭಾಗದಲ್ಲಿರುವ ಗೊಂಬದಂತೆ ನಿನ್ನ ಗೂನು ಉದ್ದವಾಗಿಯೂ ವಿಸ್ತಾರವಾಗಿಯೂ ಇದೆ. ಚಾತುರ್ಯದ ಬುದ್ಧಿಗಳು, ಕ್ಷತ್ರಿಯ ನೀತಿಗಳು, ಮಾಯಗಳು ನಿನ್ನ ಈ ಗೂನಿನಲ್ಲಿಯೇ ಅಡಗಿಕೊಂಡಿವೆ. ಅಂತಹ ಅಮೋಘವಾದ ನಿನ್ನ ಬೆನ್ಗೂನಿಗೆ ಈ ಸುವರ್ಣ ಮಾಲೆಯನ್ನು ಹಾಕುತ್ತೇನೆ. ಇಲ್ಲಿ ಈಗಿನ ಕಾಲದಲ್ಲಿ ಮಾಡುವಂತೆ ಬಾಡಿ ಶೇಮಿಂಗ್ ಎಂದು ಆಕೆ ಕುಳ್ಳಗಿದ್ದುದರಿಂದ ಅವಮಾನ ಮಾಡುತ್ತಿದ್ದೇವೆಂದು ಭಾವಿಸಬಾರದು. ಇಲ್ಲಿ ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ಕುರೂಪಳಾಗಿರುವಂತಹ ವ್ಯಕ್ತಿಯೊಬ್ಬಳನ್ನು ಆರಿಸಿಕೊಂಡಿದ್ದಾರೆ.
ಏಕೆಂದರೆ ಅವಳ ಮನಸ್ಸು ಎಷ್ಟು ಕುರೂಪವಾಗಿದೆ ಎಂಬುದನ್ನು ಮನಸ್ಸನ್ನು ಯಾರು ಕಾಣಲು ಸಾಧ್ಯವಿಲ್ಲ ಅಲ್ಲವೇ? ಆದ್ದರಿಂದಾಗಿ ಬಹುಶಃ ಕವಿಗಳು ಉದ್ದೇಶಪೂರ್ವಕವಾಗಿ ಆಕೆ ಕುರೂಪಿಯಾಗಿದ್ದಳು, ಆದರೂ ಕೂಡ ನಮಗೆ ಯಾರು ಹಿತವನ್ನು ಮಾಡುತ್ತಾರೆಯೋ ಅವರು ವಾಸ್ತವದಲ್ಲಿ ಬೇರೆಯವರಿಗೆ ಕುರೂಪಿಗಳಾಗಿ ಕಂಡರೂ ನಮಗೆ ಅತ್ಯಂತ ಸುರೂಪಿಗಳಾಗಿ ಅತ್ಯಂತ ಸುಂದರರಾಗಿ ಕಾಣುತ್ತಾರೆ. ಅದೇ ರೀತಿಯಾಗಿ ಯಾರು ನಮಗೆ ಕೆಟ್ಟದ್ದನ್ನು ಮಾಡುತ್ತಾರೆಯೋ ಅವರು ಅದೆಷ್ಟೇ ಸುರೂಪಿಗಳಾಗಿದ್ದರೂ ನಮಗೆ ಕೆಟ್ಟವರಾಗಿಯೇ ಕಾಣುತ್ತಾರೆ. ಈ ಕಾರಣದಿಂದಲೇ ಅಲ್ಲವೇ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅಥವಾ ಪಾತ್ರಗಳಲ್ಲಿ ಅಭಿನಯಿಸುವಾಗ ಕೆಟ್ಟವರು ಕುರೂಪಿಗಳಾಗಿರುವಂತೆಯೋ ಒಳ್ಳೆಯವರು ಸುರೂಪಿಗಳಾಗಿರುವಂತೆಯೋ ಆರಿಸಿಕೊಳ್ಳುತ್ತಾರೆ. ಇದು ಅವರ ಮನಸ್ಸಿನ ಭಾವವನ್ನು ಅರಿಯಲಾರದಂತಹ ಪ್ರೇಕ್ಷಕರಿಗೂ ಶ್ರೋತೃಗಳಿಗೂ ಅವರ ಬಾಹ್ಯ ಸ್ವರೂಪದಿಂದಲೇ ಅವರ ಮನಸ್ಸಿನ ಸ್ವರೂಪವನ್ನು ತಿಳಿಯಪಡಿಸುವ ಒಂದು ಪ್ರಯತ್ನ. ಹಾಗೆಂದ ಮಾತ್ರಕ್ಕೆ ಸುರೂಪಿಗಳೆಲ್ಲ ಒಳ್ಳೆಯವರಾಗಿರುತ್ತಾರೆ, ಒಳ್ಳೆಯ ಬುದ್ಧಿಯನ್ನು ಹೊಂದಿರುತ್ತಾರೆ, ಕುರೂಪಿಗಳೆಲ್ಲ ಕೆಟ್ಟ ಬುದ್ಧಿಯನ್ನು ಹೊಂದಿರುತ್ತಾರೆ ಎಂದು ಅರ್ಥವಲ್ಲ. ಇದು ಕೇವಲ ಸಂದರ್ಭೋಚಿತವಾಗಿ ಬಳಸಿಕೊಂಡಂತಹ ಒಂದು ಪ್ರಸಂಗ. ಇರಲಿ, ಮುಂದೆ ಹೋಗೋಣ. ಕೈಕೇಯಿಯು ಮಂಥರೆಯನ್ನು ಕುರಿತು ಹೇಳುತ್ತಿರುವಳು, ಕುಬ್ಜೆ, ನಿನ್ನ ಸಲಹೆಯಂತೆ ನಮ್ಮ ಯೋಜನೆಗಳು ಕೈಗೂಡಿ ರಾಮನಿಗೆ ಸಿದ್ಧವಾಗಿರುವ ಅಭಿಷೇಕ ಸಂಭಾರಗಳಿಂದಲೇ ಭರತನಿಗೆ ರಾಜ್ಯಾಭಿಷೇಕವಾಗಿ ರಾಘವನು ಅರಣ್ಯಕ್ಕೆ ಹೊರಟು ಹೋದನೆಂದರೆ ಇಷ್ಟಾರ್ಥ ಪ್ರಾಪ್ತಿಯಿಂದ ಸಂತುಷ್ಟಳಾಗಿ ನಾನು ಪರಮ ಪ್ರೀತಳಾಗಿ ಉತ್ತಮ ಜಾತಿಯ ಪುಟಕ್ಕೆ ಹಾಕಿದ ಚಿನ್ನದ ರೇಖುಗಳನ್ನು ನಿನ್ನ ಗೂನಿಗೆ ಅಂಟಿಸುತ್ತೇನೆ. ಅಂದರೆ ಸುವರ್ಣ ಕಂಚುಕವನ್ನು ನಿನ್ನ ಗೂನಿಗೆ ತೊಡಿಸುತ್ತೇನೆ. ಸುಂದರವಾದ ನಿನ್ನ ಮುಖಕ್ಕೆ ಚಿತ್ರಿತವಾದ ಶುಭಪ್ರದವಾದ ಚಿನ್ನದ ತಿಲಕವನ್ನಿಡುತ್ತೇನೆ. ಶುಭಪ್ರದವಾದ ಅನೇಕ ಆಭರಣಗಳನ್ನು ಮಾಡಿಸಿಕೊಡುತ್ತೇನೆ. ನಾನು ಮಾಡಿಸಿಕೊಡುವ ಆಭರಣಗಳನ್ನು ಧರಿಸಿ ಶುಭ್ರವಾದ ವಸ್ತ್ರಗಳನ್ನು ತೊಟ್ಟು ನಿಶ್ಚಯವಾಗಿಯೂ ನೀನು ದೇವತೆಯೋಪಾದಿಯಲ್ಲಿ ಸಂಚರಿಸುವೆ. ಕಾಂತಿಯ ವಿಷಯದಲ್ಲಿ ಆಕಾಶದಲ್ಲಿರುವ ಚಂದ್ರನೊಡನೆ ಸ್ಪರ್ಧಿಸುವಂತಹ ಅಪ್ರತಿಮವಾದ ಮುಖವುಳ್ಳ ನೀನು ನಮ್ಮ ಶತ್ರುಗಳನ್ನು ತಿರಸ್ಕರಿಸುತ್ತಾ ರಾಜಮಾರ್ಗದಲ್ಲಿ ಸಂಚರಿಸುವೆ. ನೀನು ಯಾವಾಗಲೂ ನನ್ನ ಸೇವೆಯನ್ನು ಮಾಡುತ್ತಿರುವಂತೆ ಸರ್ವಾಭರಣ ಭೂಷಿತೆಯರಾದ ಕುಬ್ಜೆಯರು ನಿನ್ನ ಪಾದಸೇವೆಯಲ್ಲಿ ಸರ್ವದಾ ನಿರತರಾಗಿರುತ್ತಾರೆ. ದಾಸಿಯಾದವಳಿಗೆ ಇನ್ನೇನು ಬೇಕು? ತಾನೂ ಕೂಡ ರಾಣಿಯಂತೆ ಬದುಕುವ ಅವಕಾಶಕ್ಕಾಗಿ ತಾನೇ ಆಕೆ ಇಷ್ಟೆಲ್ಲ ಸಂಚು ಹೂಡಿದ್ದು. ಆಕೆ ರಾಣಿಯಾಗದೇ ಇರಬಹುದು. ಆ ಸೌಭಾಗ್ಯವನ್ನು ರಾಣಿಯ ಸಹಾಯದಿಂದಲೋ ರಾಜಮಾತೆಯ ಸಹಾಯದಿಂದಲೋ ಆ ಭಾಗ್ಯವನ್ನು ಪಡೆಯುವ ಸಲುವಾಗಿ ಆಕೆ ಯಾವ ಕುತಂತ್ರಕ್ಕೂ ಸಿದ್ಧವಾಗಿರುತ್ತಾಳೆ. ಆ ಕಾರಣದಿಂದಾಗಿಯೇ ನಾವು ನಮ್ಮ ಕೆಳಗೆ ಕೆಲಸ ಮಾಡುತ್ತಿರುವವರು ನಮ್ಮನ್ನು ಹೊಗಳುತ್ತಿದ್ದಾಗ ಎಚ್ಚರದಿಂದಿರಬೇಕು. ಅವರು ಯಾವುದೋ ತಮ್ಮ ಸ್ವಾರ್ಥದ ಕುತಂತ್ರದಿಂದಲೇ ನಮ್ಮನ್ನು ದಾರಿ ತಪ್ಪಿಸುತ್ತಾ ಅಧರ್ಮ ಮಾರ್ಗಕ್ಕೆ ಎಳೆಯುತ್ತಿರುವ ಸಾಧ್ಯತೆಯಿರುತ್ತದೆ. ಹೀಗೆ ತನ್ನನ್ನು ಪ್ರಶಂಸೆ ಮಾಡುತ್ತಾ ಯಜ್ಞ ವೇದಿಕೆಯಲ್ಲಿರುವ ಅಗ್ನಿ ಜ್ವಾಲೆಯಂತೆ ಶುಭ್ರವಾದ ಹಂಸತೋಲಿಕಾ ತಲ್ಪದಲ್ಲಿ ಮಲಗಿದ್ದ ಕೈಕೇಯಿಗೆ ಮಂಥರೆಯು ಹೇಳಿದಳು, ಗತೋದಕೆ ಸೇತುಬಂಧೋ ನ ಕಲ್ಯಾಣಿ ವಿಧೀಯತೆ ಉತ್ತಿಷ್ಟ ಕುರು ಕಲ್ಯಾಣಿ ರಾಜಾನ ಮನುದರ್ಶಯ. ನೀರೆಲ್ಲವೂ ಹರಿದು ಹೋದ ಮೇಲೆ ಯಾರು ಅಡ್ಡಗಟ್ಟೆಯನ್ನು ಕಟ್ಟಲು ಯತ್ನಿಸುವುದಿಲ್ಲ. ಒಂದು ವೇಳೆ ರಾಮನಿಗೆ ಪಟ್ಟಾಭಿಷೇಕವಾಗಿ ಬಿಟ್ಟರೆ ನೀನು ಪಡೆದುಕೊಂಡಿರುವ ವರಗಳಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಮಂಗಳಾಂಗಿ, ಎದ್ದೇಳು, ಕಾರ್ಯಪ್ರವೃತ್ತಳಾಗು, ಕ್ರೋಧಾಗಾರಕ್ಕೆ ಹೋಗಿ ರಾಜನನ್ನು ನಿರೀಕ್ಷಿಸುತ್ತಿರು. ಹೀಗೆ ಮಂಥರೆಯಿಂದ ಪ್ರೋತ್ಸಾಹಿತಳಾದ ವಿಶಾಲಾಕ್ಷಿಯಾದ ರೂಪೈಶ್ವರ್ಯಗಳಿಂದ ಗರ್ವಿಷ್ಠಳಾಗಿದ್ದ ಕೈಕೇಯಿಯು ಮಂಥರೆಯೊಡನೆ ಕ್ರೋಧಾಗಾರವನ್ನು ಪ್ರವೇಶಿಸಿದಳು. ಅನೇಕ ಲಕ್ಷ ವರಹಗಳ ಮೌಲ್ಯದ ಮುತ್ತಿನ ಹಾರವನ್ನು, ಅಮೂಲ್ಯವಾದ ಶ್ರೇಷ್ಠವಾದ ಶುಭಕರವಾದ ಆಭರಣಗಳೆಲ್ಲವನ್ನು ಬಿಚ್ಚಿ ಕುಬ್ಜೆಯ ಮಾತಿಗೆ ಮಾರುಹೋಗಿದ್ದ ಚಿನ್ನದ ಮೈಬಣ್ಣವುಳ್ಳ ವರಾಂಗನೆಯಾದ ಕೈಕೇಯಿಯು ನೆಲದ ಮೇಲೆ ಮಲಗಿ ಮಂಥರೆಗೆ ಹೇಳಿದಳು, ಇಹವಾಮಾಂ ಮೃತಾಂ ಕುಬ್ಜೆ ನೃಪಯ ವೇದಯಿಷ್ಯಸಿ ವನಂತು ರಾಘವೇ ಪ್ರಾಪ್ತೆ ಭರತಃ ಪ್ರಾಪ್ಸ್ಯಸಿ ಕ್ಷಿತಿಂ ಸುವರ್ಣೇನ ನಮೇ ಹೃತ್ಯರ್ಥೋ ಸುವರ್ಣೇನ ನಮೇ ಹ್ಯರ್ಥೋ ನರತ್ನೈರ್ನಚವೋ ಭೋಜನೈಃ ಯೇಷ ಮೇ ಜೀವಿತಸ್ಯಾಂತೋ ರಾಮೋ ಯದ್ಯಭಿಷಿಚ್ಯತೆ. ಕುಬ್ಜೆ, ರಾಜನೇನಾದರೂ ನನ್ನ ಇಷ್ಟಾರ್ಥವನ್ನು ನಡೆಸಿಕೊಡದೆ ಹೊರಟು ಹೋದರೆ ನಾನು ಇಲ್ಲಿಯೇ ಪ್ರಾಣಗಳನ್ನು ತೊರೆಯುತ್ತೇನೆ. ಅನಂತರ ನಾನು ಮೃತಳಾದ ವಾರ್ತೆಯನ್ನು ನೀನೇ ರಾಜನಿಗೆ ಹೇಳಬೇಕಾಗುತ್ತದೆ. ನನಗೆ ರಾಜನು ವರಗಳನ್ನು ಕೊಡಲೊಪ್ಪಿ ರಾಘವನೇನಾದರೂ ಅರಣ್ಯಕ್ಕೆ ಹೊರಟು ಹೋದರೆ
ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭರತನು ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ. ಸುವರ್ಣದಿಂದಾಗಲಿ ರತ್ನಗಳಿಂದಾಗಲಿ ಮೃಷ್ಟಾನ್ನ ಭೋಜನಗಳಿಂದಾಗಲಿ ನನಗಾವ ಪ್ರಯೋಜನವೂ ಇಲ್ಲ. ರಾಮನೇನಾದರೂ ಅಭಿಷಿಕ್ತನಾದರೆ ಅದೇ ನನ್ನ ಬದುಕಿನ ಕೊನೆಯೆಂದು ತಿಳಿ. ಕೈಕೇಯಿಯ ಈ ದೃಢನಿಶ್ಚಯವನ್ನು ಕೇಳಿ ಪುನಃ ಮಂಥರೆಯು ರಾಮನಿಗೆ ಹೆಚ್ಚು ಅಹಿತವೂ ಭರತನ ತಾಯಿಗೆ ಹೆಚ್ಚು ಹಿತವೂ ಆಗಿದ್ದ ಅತ್ಯಂತ ಕ್ರೂರವಾಗಿದ್ದ ಮಾತುಗಳಿಂದ ದಶರಥನ ಅರಸಿಗೆ ಬೋಧಿಸಿದಳು. ಒಡತಿ, ರಾಮನೇನಾದರೂ ಈ ರಾಜ್ಯವನ್ನು ಪಡೆದು ಬಿಟ್ಟರೆ ಆಗ ನೀನು ನಿಶ್ಚಯವಾಗಿಯೂ ನಿನ್ನ ಮಗನ ಸಮೇತನಾಗಿ ಸಂತಾಪ ಪಡುವೆ. ಆದುದರಿಂದ ನೀನು ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಸಂಪೂರ್ಣವಾಗಿ ಪ್ರಯತ್ನಿಸು, ಧೃತಿಗೆಡಬೇಡ. ಕುಬ್ಜೆಯ ಬಾಣರೂಪವಾದ ಚುಚ್ಚು ಮಾತುಗಳಿಂದ ಕ್ಷಣ ಕ್ಷಣಕ್ಕೂ ಇರಿಯಲ್ಪಡುತ್ತಿದ್ದ ರಾಜಮಹಿಷಿಯಾದ ಕೈಕೇಯಿಯು ಮಂಥರೆಯ ಬುದ್ಧಿಕೌಶಲ್ಯವನ್ನು ದೃಢ ನಿಶ್ಚಯವನ್ನು ಬಾರಿ ಬಾರಿಗೂ ನೆನೆದು ವಿಸ್ಮಯಗೊಂಡು ತನ್ನ ಕೈಗಳೆರಡನ್ನು ಹೃದಯದಲ್ಲಿಟ್ಟುಕೊಂಡು ಕುಬ್ಜೆಯನ್ನು ಪುನಃ ಪುನಃ ಪ್ರಶಂಸೆ ಮಾಡುತ್ತಾ ಕುಪಿತಳಾಗಿ ಹೇಳಿದಳು. ಗೆಳತಿ, ರಾಮಾಭಿಷೇಕವು ಆಗಿಯೇ ಬಿಟ್ಟರೆ ನಾನು ಇಲ್ಲಿಂದಲೇ ಯಮನ ಮನೆಗೆ ಹೋದೆನೆಂಬ ವಾರ್ತೆಯನ್ನು ತಿಳಿದು ನನ್ನ ನಿಧನ ವಾರ್ತೆಯನ್ನು ರಾಜನಿಗೆ ತಿಳಿಸುವೆ. ರಾಜನೇನಾದರೂ ತಾನಿತ್ತ ವರವನ್ನು ನಡೆಸಿಕೊಟ್ಟು ಅದರ ಫಲವಾಗಿ ರಾಮನು ಚಿರಕಾಲ ಅರಣ್ಯಕ್ಕೆ ಹೊರಟು ಹೋದರೆ ಭರತನು ಪಟ್ಟಾಭಿಷಿಕ್ತನಾಗಿ ಸಮೃದ್ಧ ಕಾಮನಾಗುತ್ತಾನೆ. ಭರತನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಿದಂತಾಗುತ್ತವೆ. ರಾಮನ ವನವಾಸ ಅಥವಾ ನನ್ನ ಮರಣ ಈ ಎರಡರಲ್ಲಿ ಯಾವುದಾದರೊಂದು ಆಗಿಯೇ ತೀರುತ್ತದೆ. ರಾಘವನು ಅರಣ್ಯಕ್ಕೆ ಹೋಗದಿದ್ದರೆ ನಾನು ಮಲಗಲು ಹಾಸಿಗೆಯನ್ನು ಹಾಕಿಕೊಳ್ಳುವುದಿಲ್ಲ, ಮಾಲಿಕೆಗಳಿಂದ ಅಲಂಕರಿಸಿಕೊಳ್ಳುವುದಿಲ್ಲ, ಚಂದನಾದಿಗಳಿಂದ ಶರೀರವನ್ನು ಲೇಪಿಸಿಕೊಳ್ಳುವುದಿಲ್ಲ, ಕಣ್ಣುಗಳಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ಳುವುದಿಲ್ಲ, ಊಟವನ್ನು ಮಾಡುವುದಿಲ್ಲ, ಏನನ್ನೂ ಬಯಸುವುದಿಲ್ಲ. ಈ ಜೀವಿತವೂ ಬೇಡ, ಸತ್ತು ಹೋಗುತ್ತೇನೆ. ಹೀಗೆ ಕೈಕೇಯಿಯು ಅತ್ಯಂತ ಕ್ರೂರವಾದ ಮಾತನ್ನು ಹೇಳಿ ತನ್ನೆಲ್ಲ ಆಭರಣಗಳನ್ನು ಬಿಚ್ಚಿಟ್ಟಳು. ಯಾವ ಆಸ್ತರಣವೂ ಇಲ್ಲದ ಬರಿಯ ನೆಲದ ಮೇಲೆ ಆಕಾಶದಿಂದ ಜಾರಿ ಬಿದ್ದ ಕಿನ್ನೆರಿಯೋಪಾದಿಯಲ್ಲಿ ಅಸ್ತವ್ಯಸ್ತಳಾಗಿ ಮಲಗಿದಳು. ಉತ್ಕಟವಾದ ಕೋಪವೆಂಬ ಕತ್ತಲಿನಿಂದ ಆವೃತವಾದ ಮುಖದಿಂದ ಕೂಡಿದ್ದ ಉತ್ತಮೋತ್ತಮವಾದ ಮೌಲ್ಯಾಭರಣಗಳನ್ನು ಕಳಚಿ ಹಾಕಿದ್ದ ನರೇಂದ್ರ ಪತ್ನಿಯಾದ ಕೈಕೇಯಿಯು ಮೊದಲು ನಿರ್ಮಲವಾಗಿ ಬೆಳಗುವ ನಕ್ಷತ್ರಗಳಿಂದ ಕೂಡಿ ಪ್ರಕಾಶಿಸುತ್ತಿದ್ದು ಅನಂತರ ಮೋಡ ಕವಿದ ನಕ್ಷತ್ರಗಳೆಲ್ಲದ ಆಕಾಶದಂತೆ ಮ್ಲಾನಿ ಹೊಂದಿದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 9ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.